ನಮಸ್ಕಾರ. ಬುಕ್ಕಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೇಶ್ ಬುಕ್ಕಿನಕೆರೆ. DCM DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಬಹಳ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ಆದರೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ರಾಹುಲ್ ಗಾಂಧಿಯವರನ್ನೇ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ. ರಾಹುಲ್ ಗಾಂಧಿಯವರನ್ನ ಯಾಕೆ ಭೇಟಿ ಮಾಡಬೇಕಪ್ಪ ಅಂತಂದರೆ, ರಾಹುಲ್ ಗಾಂಧಿಯವರು DK ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಾ ಬೇಡವಾ ಎನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸ್ಥಾನದಲ್ಲಿ ಇರೋರು. ರಾಹುಲ್ ಗಾಂಧಿ ಅವರನ್ನೇ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಕೂಡ ಅನುಮಾನ ಅಂತ ಹೇಳಲಾಗ್ತಿದೆ. ಜೊತೆಗೆ DK ಶಿವಕುಮಾರ್ ಯಾವ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂಥ ಚರ್ಚೆ ಕೂಡ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇದೆ. ಇದಕ್ಕೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದ್ದಾವೆ, ದಾಖಲೆಗಳು ಕೂಡ ಸಿಗ್ತಾ ಇದ್ದಾವೆ. ಒಂದೊಂದೇ ಹೇಳ್ತೀನಿ ಕೇಳಿ. ಏನಂದ್ರೆ, ಮೊದಲಿಂದನೂ DK ಶಿವಕುಮಾರ್ ಸಾಫ್ಟ್ ಹಿಂದುತ್ವವನ್ನು ಪ್ರತಿಪಾದಿಸುವಂಥವ್ರು. ರಾಹುಲ್ ಗಾಂಧಿ ಸೈದ್ಧಾಂತಿಕವಾಗಿ ಬಹಳ ಸ್ಪಷ್ಟವಾಗಿರುವಂಥವ್ರು. ರಾಹುಲ್ ಗಾಂಧಿ RSS ನಡೆಯನ್ನ, RSS ಅಜೆಂಡಾವನ್ನ, ಅವರ ಕಾರ್ಯಸೂಚಿಯನ್ನ ಬಹಳ ತೀಕ್ಷ್ಣವಾಗಿ ವಿರೋಧಿಸ್ಕೊಳ್ತಾ ಬಂದಿದ್ದಾರೆ. ಅದನ್ನ ನೀವೆಲ್ಲ ನೋಡಿದಿರಿ. ಅದೇ DK ಶಿವಕುಮಾರ್ ಅದಕ್ಕೆ ತದ್ವಿರುದ್ಧ. RSS ಬಗ್ಗೆ ಏನು ರಾಹುಲ್ ಗಾಂಧಿ ಅಥವಾ ಕಾಂಗ್ರೆಸ್ ಐಡಿಯಾಲಜಿ ಏನು ಹೇಳುತ್ತೆ ಅದಕ್ಕೆ ತದ್ವಿರುದ್ಧವಾಗಿ DK ಶಿವಕುಮಾರ್ ಇದ್ದಾರೆ. ಫಾರ್ ಎಕ್ಸಾಂಪಲ್, ಸದನದಲ್ಲಿ ಸದಾ ವತ್ಸಲೆ ಅಂತ ಹಾಡಿದರು. ಅದೊಂದು ಉದಾಹರಣೆ ಅಷ್ಟೇ. ಒಬ್ಬ ಕಾಂಗ್ರೆಸ್ ನಾಯಕ ಆಗಿ DK ಶಿವಕುಮಾರ್ ಯಾವತ್ತಾದರೂ ಸಂವಿಧಾನದ ಬಗ್ಗೆ, ಸಮಾನತೆ ಬಗ್ಗೆ, ಜಾತ್ಯತೀತತೆಯ ಬಗ್ಗೆ ಮಾತಾಡಿರೋದನ್ನ ನೀವು ನೋಡಿದ್ದೀರಾ? ಬಹುಶಃ ಇಲ್ವೇ ಇಲ್ಲ. ಏನೋ BJP ಮೇಲೆ ಅಟ್ಯಾಕ್ ಮಾಡುವಾಗ ಸಂವಿಧಾನ ಅನ್ನೋ ಪದ ಬೈ ಮಿಸ್ ಆಗಿ ಒಂದು ಪಾಸಿಂಗ್ ರೆಫರೆನ್ಸ್ ಆಗಿ ಬಂದಿರಬಹುದೇ ಬಿಟ್ರೆ, ಸಂವಿಧಾನದ ಮಹತ್ವವನ್ನ ಬಹಳ ಗಂಭೀರವಾಗಿ DK ಶಿವಕುಮಾರ್ ಯಾವತ್ತೂ ಕೂಡ ಪ್ರತಿಪಾದಿಸಿಲ್ಲ. ಅದೇ ರೀತಿ ಸಮಾನತೆ ಬಗ್ಗೆ, ಜಾತ್ಯತೀತತೆ ಬಗ್ಗೆ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ ಬಗ್ಗೆ. ಈಗ AICC ಅಧ್ಯಕ್ಷ ಅಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಿದ್ರೆ ಅಥವಾ ಮುಳುಗಿ ಬಂದರೆ ಬಡತನ ನಿರ್ಮೂಲನೆ ಆಗಲ್ಲ ಅಂತ ಹೇಳಿದ್ರು. ಅದರಿಂದನೇ DK ಶಿವಕುಮಾರ್ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಬಂದರು, ಕುಂಭಮೇಳವನ್ನು ಹೊಗಳಿ ಬಂದರು. ಇವರು ಈ ರೀತಿ ಮಾಡಿದ್ರೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ, ಕೇಡರ್ಗೆ ಏನು ಸಂದೇಶವನ್ನು ಕೊಡ್ತಾರೆ? ಆಮೇಲೆ ರಾಹುಲ್ ಗಾಂಧಿ ಅವರು ಕ್ರೋನಿ ಕ್ಯಾಪಿಟಲಿಸಂ ಬಗ್ಗೆ ಬಹಳ ತೀಕ್ಷ್ಣವಾದಂತಹ ಮಾತುಗಳನ್ನು ಆಡ್ತಿದ್ದಾರೆ. ಕೇಂದ್ರ ಸರ್ಕಾರದ ನಡೆಯನ್ನು ಟೀಕಿಸ್ತಾ ಇದ್ದಾರೆ. ಈ ದೇಶದ ಪ್ರಖ್ಯಾತ ಉದ್ಯಮಿ ಮುಖೇಶ್ ಅಂಬಾನಿ ತಮ್ಮ ಪುತ್ರನ ಮದುವೆಗೆ ಆಹ್ವಾನ ನೀಡಬೇಕು ಅಂತ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟರು. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಕೊಡಲಿಲ್ಲ. ಮದುವೆಗೆ ಹೋಗೋದು ಆಮೇಲಿನ ಮಾತು, ಅಂತರವನ್ನು ಕಾಯ್ಕೊಂಡ್ರು. ಆದರೆ DK ಶಿವಕುಮಾರ್ ಹೋಗಿದ್ದು ಬಂದರು. ರಾಹುಲ್ ಗಾಂಧಿ ನರೇಂದ್ರ ಮೋದಿಯವರ ಕಾರ್ಯವೈಖರಿ ಬಗ್ಗೆ, ಅವರ ಆರ್ಥಿಕ ನೀತಿಗಳ ಬಗ್ಗೆ, ಸರ್ಕಾರದ ವೈಫಲ್ಯಗಳ ಬಗ್ಗೆ, ಮೋದಿ ಸರ್ಕಾರದ ವಿದೇಶಾಂಗ ನೀತಿಯ ಬಗ್ಗೆ ಅತ್ಯಂತ ಕಟುವಾದಂತಹ ಶಬ್ದಗಳಲ್ಲಿ ಮಾತನಾಡ್ತಿದ್ದಾರೆ. DK ಶಿವಕುಮಾರ್ ದೆಹಲಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರಿಗೂ ಹೇಳಿದೆ, ರಾಹುಲ್ ಗಾಂಧಿಯವ್ರಿಗೂ ಹೇಳಿದೆ, ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದರು. ನಾನು ಯಾಕೆ ಸಿದ್ದರಾಮಯ್ಯ ಅವ್ರಿಗೂ ಹೇಳಿದೆ ಅಥವಾ ರಾಹುಲ್ ಗಾಂಧಿ ಅವ್ರಿಗೂ ಹೇಳಿದೆ ಅಂದರೆ, ಸಾಮಾನ್ಯವಾಗಿ ಮಂತ್ರಿಗಳಾದವರು ಹೀಗೆ ಫಾರ್ ಎಕ್ಸಾಂಪಲ್ ದೆಹಲಿ ಪ್ರವಾಸ ಮಾಡಬೇಕು ಅಂದರೆ, ವಿದೇಶ ಪ್ರವಾಸ ಮಾಡಬೇಕು ಅಂತಂದರೆ, ಈ ಥರದ ಪ್ರಧಾನಿ, ರಾಷ್ಟ್ರಪತಿ, ರಾಜ್ಯಪಾಲ ಇಂಥವ್ರನ್ನೇನಾದರೂ ಭೇಟಿ ಮಾಡಬೇಕು ಅಂದರೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾರೆ. ಇಲ್ಲಿವರೆಗೆ ಆ ಥರದ ಒಂದು ರೂಢಿ ನಡ್ಕೊಂಡು ಬಂದಿದೆ. ಆದರೆ DK ಶಿವಕುಮಾರ್ ಆ ಕೆಲಸವನ್ನು ಮಾಡಲಿಲ್ಲ. ಇಷ್ಟೇ ಅಲ್ಲ, ಒಂದೊಮ್ಮೆ ಈಗ ಪ್ರಧಾನಿ ಮತ್ತು ಬೇರೆ ಪಕ್ಷದ ಅಧ್ಯಕ್ಷರು ಅಥವಾ ಮುಂಚೂಣಿ ನಾಯಕರನ್ನು ಭೇಟಿ ಮಾಡುವಾಗ ನಾನು ಯಾವ ಕಾರಣಕ್ಕೋಸ್ಕರ ಅವ್ರಿಗೆ ಭೇಟಿ ಮಾಡ್ತಿದ್ದೀನಿ ಎನ್ನುವಂಥದ್ದನ್ನು ತಮ್ಮ ಪಕ್ಷದ ನಾಯಕರಿಗೆ ತಿಳಿಸೋದು ಕೂಡ ಒಂದು ರೂಢಿ, ಸಂಪ್ರದಾಯ ಅಂತ ಅಂದ್ಕೊಳ್ಳಿ. ಆದರೆ ರಾಹುಲ್ ಗಾಂಧಿ ಅವ್ರಿಗೂ ಹೇಳಿಲ್ಲ, ಹೋಗಿ ನರೇಂದ್ರ ಮೋದಿ ಅವರನ್ನ ನೋಡ್ಕೊಂಡು ಬಂದರು. ಅದಾವಾಗ ಬೇರೆ ಬೇರೆ ರೀತಿ ಚರ್ಚೆ ಆಗ್ತಾ ಇತ್ತು. ಇತ್ತೀಚೆಗೆ DK ಶಿವಕುಮಾರ್ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಕೂಡ ಚರ್ಚೆ ಆಗ್ತಾ ಇತ್ತು. BJP ಜೊತೆಗೆ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಹೊಂದ್ತಾ ಇದ್ದಾರೆ, BJPಗೆ ಹತ್ತಿರ ಆಗ್ತಿದ್ದಾರೆ ಅನ್ನುವಂಥ ಚರ್ಚೆಗಳೆಲ್ಲ ನಡೆದವು. ಅದರಲ್ಲಿ
ಇಷ್ಟು ಸುದ್ದಿ ಇರುತ್ತೆ, ಇನ್ನೊಂದಷ್ಟು ವದಂತಿಗಳಿರ್ತವೆ, ಖಂಡಿತ ಒಪ್ಕೊಳ್ಳೋಣ. ಆದರೆ ಇದೇ ಡಿ ಕೆ ಶಿವಕುಮಾರ್ ಜಗ್ಗಿ ವಾಸುದೇವ್ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಜೊತೆ ವೇದಿಕೆಯನ್ನು ಕೂಡ ಹಂಚಿಕೊಂಡ್ರು. ಮತ್ತೆ ಆ ಕಾರ್ಯಕ್ರಮದಲ್ಲಿ ಜಗ್ಗಿ ವಾಸುದೇವ್ ಹಿಂದಿನ ಕಾಂಗ್ರೆಸ್ ಪಕ್ಷದ ಸರ್ಕಾರದ ನಡೆಯನ್ನ ಟೀಕೆ ಮಾಡಿದ್ರು. ಡಿ ಕೆ ಶಿವಕುಮಾರ್ ಆಗ ಮೌನವಾಗಿದ್ರು, ಅದನ್ನು ಖಂಡಿಸುವಂತಹ, ಪ್ರತಿರೋಧ ವ್ಯಕ್ತಪಡಿಸುವಂತ ಕೆಲಸ ಮಾಡಲಿಲ್ಲ. ಕಡೆ ಪಕ್ಷ ಅಲ್ಲಿಂದ ಎದ್ದು ಬರುವಂತ ಕೆಲಸ ಕೂಡ ಮಾಡಲಿಲ್ಲ. ಇದು ಡಿ ಕೆ ಶಿವಕುಮಾರ್ ಅವರ ಪಕ್ಷದ ನೀತಿ ನಿಲುವುಗಳಿಗೆ ಹೇಗೆ ವಿರುದ್ಧವಾಗಿದ್ದಾರೆ ಅನ್ನೋದಕ್ಕೆ ಕೆಲವು ಉದಾಹರಣೆಗಳು, ಪ್ರಮುಖ ಉದಾಹರಣೆಗಳು. ಈಗ ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರ ಕನಕಪುರದಲ್ಲಿ ಕನಕೋತ್ಸವ ಎನ್ನುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಆ ಕಾರ್ಯಕ್ರಮಕ್ಕೆ ನಟ ಮತ್ತು ನಿರ್ದೇಶಕ ರಿಷಬ್ ಶೆಟ್ಟಿಯನ್ನು ಆಹ್ವಾನಿಸಿದ್ದಾರೆ. ಅವ್ರ ಜೊತೆ ತೆಗೆಸ್ಕೊಂಡಿರುವಂಥ ಫೋಟೋ ಕೂಡ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸ್ವಲ್ಪ ಮಟ್ಟಿಗೆ ವೈರಲ್ ಆಗ್ತಿದೆ. ಪ್ರಶ್ನೆ ಏನಪ್ಪಾ ಅಂದರೆ, ಇದೇ ರಿಷಬ್ ಶೆಟ್ಟಿ ರಾಹುಲ್ ಗಾಂಧಿಯ ಬಗ್ಗೆ ಕೇಳಿದಾಗ ನೋ ಕಮೆಂಟ್ಸ್ ಅಂತ ಅಂದಿದ್ರು. ಮೋದಿ ಬಗ್ಗೆ ಏನೋ ಮೆಚ್ಚುಗೆ ಮಾತನಾಡಿದರು. ಅದೇ ರಾಹುಲ್ ಗಾಂಧಿಯ ಬಗ್ಗೆ ಮಾತಾಡಲಿಕ್ಕೂ ಇಷ್ಟ ಇಲ್ಲದಿರುವಂಥ ರಿಷಬ್ ಶೆಟ್ಟಿ, ನೋ ಕಾಮೆಂಟ್ಸ್ ಅಂದಿದ್ದಂಥ ರಿಷಬ್ ಶೆಟ್ಟಿ ಜೊತೆ ಡಿ ಕೆ ಶಿವಕುಮಾರ್ ನಗನಗುತ್ತಾ ಫೋಟೋ ತೆಗೆಸ್ಕೊಳ್ತಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರ್ತಾರೆ. ಅದಕ್ಕೆ ದುಡ್ಡು ಕೊಟ್ಟಿದ್ರು ಕೊಟ್ಟಿರ್ಬೋದು. ಇದು ಡಿ ಕೆ ಶಿವಕುಮಾರ್ ಅವರ ಯಾವ ನಡೆ? ಜಸ್ಟ್ ಯೋಚನೆ ಮಾಡಿ, ಬಿಜೆಪಿಯ ನಾಯಕರು ಅಥವಾ ಬಿಜೆಪಿ ಪಕ್ಷದ ಕಾರ್ಯಕ್ರಮಗಳಿಗೆ ಪ್ರಕಾಶ್ ರೈ ಅವರನ್ನು ಆಹ್ವಾನ ಮಾಡ್ತಾರಾ? ಕಿಶೋರ್ ಅವರನ್ನು ಆಹ್ವಾನ ಮಾಡ್ತಾರಾ? ಅಥವಾ ದುನಿಯಾ ವಿಜಯ್ ಅವರನ್ನ ಆಹ್ವಾನ ಮಾಡ್ತಾರಾ? ಯಾಕೆಂದರೆ ಪ್ರಕಾಶ್ ರೈ, ಕಿಶೋರ್, ದುನಿಯಾ ವಿಜಯ್ ಇವರು ಬೇರೆ ಥರದ ಸೈದ್ಧಾಂತಿಕ ನಿಲುವನ್ನು ಹೊಂದಿರುವಂಥವ್ರು. ಅದು ಬಿ ಜೆ ಪಿಗೆ, ಆರ್ ಎಸ್ ಎಸ್ಗೆ ಒಗ್ಗಲ್ಲ. ಅದಕ್ಕೋಸ್ಕರ ಅವರು ಕರೆಯಲ್ಲ, ಅಂತರವನ್ನು ಕಾಪಾಡ್ಕೊಳ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ರಿಷಬ್ ಶೆಟ್ಟಿ ಅಂದರೆ ತಮ್ಮ ವಿರೋಧಿ ಸಿದ್ಧಾಂತದ ರಿಷಬ್ ಶೆಟ್ಟಿಯನ್ನು ಕರೆದು ವೇದಿಕೆಯನ್ನು ಕೊಡ್ತಾರೆ. ಇದು ಉದಾತ್ತ ಮನೋಭಾವ ಅಲ್ಲ, ವಿಶಾಲ ಹೃದಯ ಅಲ್ಲ, ಸಾಫ್ಟ್ ಹಿಂದುತ್ವ, ಬೇರೆ ಯಾರನ್ನೋ ಮೆಚ್ಚಿಸ್ಲಿಕ್ಕೆ ನಡೆಸ್ತಿರುವಂತಹ ಕಸರತ್ತು ಅಥವಾ ಸೈದ್ಧಾಂತಿಕ ಕೊರತೆ, ಸ್ಪಷ್ಟತೆ ಇಲ್ಲದೆ ಇರುವಂಥ ವಿಷಯ. ಸೊ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ಈ ಎಲ್ಲ ಪ್ರಮುಖ ಸಂಗತಿಗಳು, ಈ ಥರ ಸಣ್ಣ ಪುಟ್ಟ ಇನ್ನೂ ಬಹಳ ಇರ್ತವೆ, ರಾಹುಲ್ ಗಾಂಧಿಯವ್ರಿಗೆ ಹೈಕಮಾಂಡ್ಗೆ ಗೊತ್ತಿಲ್ಲದೆ ಇರುತ್ತಾ? ಖಂಡಿತ ಗೊತ್ತಿರುತ್ತೆ. ಅವರು ಇದೇ ಕಾರಣಕ್ಕೋಸ್ಕರ, ಭ್ರಷ್ಟಾಚಾರದ ಆರೋಪ ಇರೋದು ಬೇರೆ ವಿಷಯ, ಪಕ್ಷದ ಸಿದ್ಧಾಂತಕ್ಕೆ ವಿರುದ್ಧ ಇರುವಂಥವ್ರನ್ನ ರಾಹುಲ್ ಗಾಂಧಿ ಎಂಟರ್ಟೈನ್ ಮಾಡಲ್ಲ. ಬೇಕಿದ್ರೆ ಅಂಥವ್ರು ಪಕ್ಷ ಬಿಟ್ಟು ಹೋಗ್ಲಿ ಅನ್ನುವಂತಹ ನಿಲುವಿನವರು ರಾಹುಲ್ ಗಾಂಧಿ. ಸೋಲಿಗೆ ಎದುರಲ್ಲ ಅನ್ನೋ ಮಾತನ್ನ ಅವ್ರು ಭಾಳ ಸಲ ಹೇಳಿದ್ದಾರೆ. ಇತ್ತೀಚೆಗೆ ಬಿಹಾರ ಚುನಾವಣಾ ಸಂದರ್ಭದಲ್ಲೂ ಅವರು ಆಂತರಿಕವಾಗಿ ನಡೆದಂಥ ಒಂದು ಸಭೆಯಲ್ಲಿ, ಸೋಲು ಚುನಾವಣಾ ರಾಜಕಾರಣದಲ್ಲಿ ಸಹಜ, ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಹಾಗಂತೇಳಿ ಸೈದ್ಧಾಂತಿಕವಾಗಿ ಕಾಂಪ್ರಮೈಸ್ ಮಾಡ್ಕೊಳ್ಬಾರ್ದು, ವಿಚಾರಕ್ಕೋಸ್ಕರ ನಾವು ಹೋರಾಟ ಮಾಡ್ತಿರೋಣ, ನೋಡೋಣ ಯಾವಾಗ ಜನ ಗೆಲ್ಲಿಸ್ತಾರೆ ಅಂಥೇಳಿ ಏನೋ ಹೇಳಿದ್ರಂತೆ. ಸೊ ಹೀಗೆ ಡಿ ಕೆ ಶಿವಕುಮಾರ್ ಯಾಕೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂದರೆ, ಸೈದ್ಧಾಂತಿಕ ಸ್ಪಷ್ಟತೆಯ ಕೊರತೆಯ ಕಾರಣಕ್ಕೆ, ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಸರಿಯಾದ ಒಂದು ಸೈದ್ಧಾಂತಿಕ ನಿಲುವೇ ಇಲ್ಲದೆ ಇರುವ ಕಾರಣಕ್ಕೆ, ಕಾಂಗ್ರೆಸ್ ವಿರೋಧಿ ಸೈದ್ಧಾಂತದೆಡೆಗೆ ಸ್ವಲ್ಪ ಪ್ರೀತಿ ಮಮತೆ ಇರುವ ಕಾರಣಕ್ಕೆ, ಸಂವಿಧಾನ, ಸಮಾನತೆ, ಜಾತ್ಯತೀತ ಅನ್ನುವಂಥ ಅಂಶಗಳನ್ನು ಡಿ ಕೆ ಶಿವಕುಮಾರ್ ಮರ್ತೋಗಿರುವ ಕಾರಣಕ್ಕೆ, ಈಗ ರಿಷಬ್ ಶೆಟ್ಟಿ ಜೊತೆ ಫೋಟೋ ತೆಗೆಸ್ಕೊಂಡಿರೋದಿರಲಿ, ಅವ್ರ ಕಾರ್ಯಕ್ರಮಕ್ಕೆ ಆಹ್ವಾನಿಸಿರೋದಿರಲಿ, ಅಥವಾ ಬಿ ಎಲ್ ಸಂತೋಷ್ ಬಗ್ಗೆ ಮಾತಾಡಿರೋದಿರಲಿ, ಎಲ್ಲವೂ ಸೇರಿದಂತೆ ರಾಹುಲ್ ಗಾಂಧಿ ಭಾಳ ಸ್ಪಷ್ಟವಾಗಿ ಯಾವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಗೆ ಅವಕಾಶವನ್ನು ಕೊಡಬಾರ್ದು ಅಂತ ನಿರ್ಧರಿಸಿದರೆ, ಮುಂದೆಯೂ ಕೊಡುವ ಸಾಧ್ಯತೆ ಕಮ್ಮಿ ಅಂತ ಹೇಳುತ್ತೆ ದೆಹಲಿ ಮೂಲಗಳು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶಗಳು ಕೂಡ ಬಹಳ ಬಹಳ ಕಮ್ಮಿ. ಯಾಕಂದರೆ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಕೊಟ್ಟು ಇವರ ಮನವಿಯನ್ನು ಆಲಿಸಿ ಅದು ಕನ್ವಿನ್ಸ್ ಆಗಿ ಆದರೆ ಮಾತ್ರ ರಾಹುಲ್ ಗಾಂಧಿ ಮುಖ್ಯಮಂತ್ರಿ ಬದಲಾವಣೆ, ನಾಯಕತ್ವ ಬದಲಾವಣೆ ಅಂತ ಹೇಳ್ತಾರೆ. ಆದರೆ ಅಲ್ಲೇ ಸಮಸ್ಯೆ ಇದೆಯಲ್ಲ, ಮೂಲದಲ್ಲಿ ಸಮಸ್ಯೆ ಇದೆಯಲ್ಲ. ಇದು ರಾಜ್ಯ ರಾಜಕಾರಣದ ಒಂದು ಹೊಸ ವಿಷಯ. ಅಂದರೆ ಈಗ
ಹೊಸ ವಿಷಯ ಅಂದರೆ ಬಹುತೇಕ ಎಲ್ಲ ಸಂಗತಿಗಳು ಹಳೆಯವು. ರಿಷಬ್ ಶೆಟ್ಟಿಯ ಕಾರಣಕ್ಕೋಸ್ಕರ ನಾನು ಇವೆಲ್ಲವನ್ನು ರೀಕಾಲ್ ಮಾಡಬೇಕಾಯ್ತು. ನನಗೆ ಈ ಥರದ ಸಂದರ್ಭದಲ್ಲಿ ಕೆಲವು ಸಂಗತಿಗಳನ್ನು ರೀಕಾಲ್ ಮಾಡೋದು ಬಹಳ ಅಗತ್ಯ ಅಂತ ಅನಿಸುತ್ತೆ. ಈ ಥರದ ವಿಷಯಗಳನ್ನ ಜನರಿಗೆ ತಿಳಿಸ್ಬೇಕು ಅಂತ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ನೀವು ಇನ್ನೂ ಬುಕ್ಕಿಂಗ್ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.